ಓ ಅಷ್ಟು ಬೇಗ ಇನ್ನೊಂದು ತರಿಸ್ತೀಯ ನಂದೇ ಅದು. ನಾನೇ ಕೊಟ್ಟಿರೋದು. ನೋ ಗೈಸ್ ನೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ತುಂಬಾ ಸ್ಪೆಷಲ್. ಏನಪ್ಪ ಅಂತಂದರೆ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ನಾನು ಒಂದು ಸರ್ಪ್ರೈಸ್ ಬರ್ತ್ಡೇಗೆ ಅರೇಂಜ್ ಮಾಡಿದ್ದೀನಿ. ಹಾಗೆ ಅವ್ರಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿಬಿಟ್ಟು ಇದೆಲ್ಲ ತರಿಸಿದ್ದೀನಿ. ಆನ್ಲೈನಲ್ಲಿ ನೋಡ್ಬೋದು. ಸೊ ಬೆಲೂನ್ಸು, ಜಸ್ಟ್ ಇದೊಂದು ಫ್ಲಾರು, ಹಾಗೆ ಇನ್ನೊಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೂಡ ಅರೇಂಜ್ ಮಾಡಿದ್ದೀನಿ. ಸೊ ನಮ್ಮ ಮನೆಯವರು ಕೆಳಗಡೆ ಇದ್ದಾರೆ. ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿ ಕೆಲಸ ಮಾಡ್ತಾಯಿರ್ತಾರೆ. ಎಕ್ಸಾಕ್ಟಾಗಿ 12 o'clock 11:55 ಹಾಗೆ ಅವ್ರನ್ನ ಕರಿತೀನಿ. ಸ್ಪೆಷಲ್ ಮೂಮೆಂಟು ಯಾವ ರೀತಿ ಇರುತ್ತೆ, ಹೇಗೆಲ್ಲ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ. ಹೇಗೆಲ್ಲ ಅರೇಂಜ್ ಮಾಡ್ತೀನಿ ಅನ್ನೋದನ್ನ ನೀವು ಕೂಡ ನೋಡಿ. ಹಾಗೆ ಸ್ಪೆಷಲ್ ಏನು ಸರ್ಪ್ರೈಸ್ ಗಿಫ್ಟ್ ಕೂಡ ತೊಗೊಂಬಂದಿದ್ದೀನಲ್ವ, ಅದು ಕೂಡ ನೀವು ಕೂಡ ನೋಡ್ಬೋದು. ಸೊ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಗೈಸ್, ನಾನು ಕೂಡ ರೆಡಿ ಮಾಡೋಣ. ಇವಾಗ ಪಟ್ ಅಂತ ರೆಡಿ ಮಾಡ್ತೀನಿ, ಬನ್ನಿ. ಕ್ಯಾಂಡಲ್ನ ತರಿಸಿದ್ದೀನಿ, ಈ ರೀತಿ ಇದೆ. ಇದೊಂದು ತರಿಸಿದ್ದೀನಿ. ನೆಕ್ಸ್ಟು ಹ್ಯಾಪಿ ಬರ್ತ್ಡೇದು ಹಿಂಗೆ ಗೋಡೆಗೆ ಸ್ಟಿಕ್ ಮಾಡೋ ಥರ ಇದೊಂದು, ಅದೇ ರಬ್ಬರ್ದು ಇದು ಬೆಲೂನ್ಸ್ನ ಊದಬೇಕಲ್ಲ, ಸೊ ಇದೊಂದು ಅದೇ ಫ್ಲಾರ್ ತರಿಸಿದ್ದೀನಿ. ಆದರೆ ನಾನು ಒಂದು ಆನ್ಲೈನಲ್ಲಿ ಕೇಕ್ನ ಆರ್ಡ್ರ್ ಮಾಡಿದ್ನ, ಆ ಕೇಕು ಚೆನ್ನಾಗೇ ಬಂದಿಲ್ಲ ಗೈಸ್. ಚೆನ್ನಾಗಿದೆ, ಬಟ್ ಎಲ್ಲ ಮೆಲ್ಟ್ ಆಗಿಬಿಟ್ಟು ಆ ಕಡೆ ಈ ಕಡೆ ಆಗಿತ್ತು. ತುಂಬಾ ಚೆನ್ನಾಗಿದೆ, ಇಷ್ಟ ಆಗಿಬಿಟ್ಟೆ ತರಿಸಿದ್ದೆ. ಬಟ್ ಅದು ಕೇಕ್ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ನಾನೇ ಪಾಪುನ ಬಿಟ್ಬಿಟ್ಟು ಹೋಗಿ ತೊಗೊಂಡು ಬಂದಿದ್ದೀನಿ. ಸೊ ಅದು ಬರ್ತ್ಡೇ, ಅದೇ ಇವಾಗ ತೋರಿಸ್ತೀನಿ ನಿಮಗೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಪಟಾಪಟ್ ಅಂತ ಟೈಮ್ ಇಲ್ಲ. ನನ್ನ ಮಗಳು ಕೂಡ ಆಟ ಆಡ್ತಿದ್ದಾಳೆ. ಅವಳು ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಅವ್ಳನ್ನ ಕರ್ಕೊಳ್ಳೋಕ್ಕಾಗಲ್ಲ. ನಾನೇ ಕೇರ್ ಮಾಡಬೇಕು. ಆದಷ್ಟು ಬೇಗ ರೆಡಿ ಮಾಡಿಬಿಡೋಣ, ಬನ್ನಿ. ಸೊ ಗೈಸ್ ನೋಡಿ, ಇದನ್ನ ಬಲೂನ್ ಊದೋದು ತರಿಸಿದ್ದೀನಲ್ಲ, ಅದನ್ನು ಕೂಡ ಊದ್ತೀನಿ. ಸ್ವಲ್ಪ ಆದರೆ ಸಾಕು ಗೈಸ್, ಬಿಕಾಸ್ ನನ್ನ ಪಾಪು ಇದ್ದಾಳಲ್ಲ. ನೋಡಿ ಗೈಸ್, ಎರಡನೇದಾಯಿತು. ಇವಾಗ ಇನ್ನೊಂದು 4-5 ಮಾಡಿಬಿಡ್ತೀನಿ. ಸೊ ಗೈಸ್, ಇದು ಕೂಡ ಇದು ಹ್ಯಾಪಿ ಬರ್ತ್ಡೇ ಅಂತ ನೇಮ್ ಬರುತ್ತೆ ಅಲ್ವಾ, ಅದನ್ನು ತರಿಸಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಜಸ್ಟ್ ರಿಮೂವ್ ಮಾಡೋಣ. ನೋಡಿ ಈ ರೀತಿ ಬರುತ್ತೆ. ಇದನ್ನು ನೀಟಾಗಿ ಅರೇಂಜ್ ಮಾಡಬೇಕೀಗ. ಇದೆಲ್ಲ ನೀಟಾಗಿ ಹ್ಯಾಪಿ ಬರ್ತ್ಡೇ ಅಂತ ಇದು ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಹ್ಯಾಪಿ ಅನ್ನೋದಾಯಿತು ಫೈನಲ್ ಆಗಿ. ಸೊ ಬರ್ತ್ಡೇ ಅಂತ ಒಂದು ಹ್ಯಾಪಿ ಬರ್ತ್ಡೇ ಅನ್ನೋದು ಒಂದು ಫಿಲ್ ಮಾಡಿಬಿಡ್ಬೇಕು. ಅದನ್ನು ಬೇಗ ಮಾಡಿಬಿಟ್ಟು ಸಿಗ್ತೀನಿ ಮತ್ತೆ ನಿಮಗೆ. ಇದನ್ನು ಹೀಗೆ ಮಾಡ್ತಾ ಇದ್ದೀನಿ. ನೋಡಿ ಇದಾಯಿತು. ಒಂದೇ ನಿಮಿಷ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್. ಆಯಿತು ಗೈಸ್.
ನೋಡಿ ಜಸ್ಟ್ ಅಷ್ಟೇ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಇದೆಲ್ಲ ಎತ್ತಿಟ್ಬಿಡ್ತೀನಿ. ಇವಾಗ ಅರೇಂಜ್ ಮಾಡಿಬಿಡ್ತೀನಿ ಪಟಾಪಟ್ ಅಂತ. ನೋಡಿ ಬಲೂನ್ಸ್ ಎಲ್ಲ ಹಾಕಿ ಟೈಮ್ ಹಾಕೋಗುತ್ತೆ. ಸೊ ಗೈಸ್ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ದೀನಿ. ಹಾಗೆ ಕೇಕ್ ಕೂಡ 2 ತೊಗೊಂಡು ಬಂದಿದ್ದೀನಿ. ಬಿಕಾಸ್ ನಾನು ಆನ್ಲೈನಲ್ಲಿ ಮಾಡ್ಕೊಂಡಿದ್ನಲ್ಲ, ಅದು ಚೆನ್ನಾಗಿ ಬರಲಿಲ್ಲ, ಅದಕ್ಕೋಸ್ಕರ. ಸೊ ಫೈನಲ್ಲಾಗಿ ಈ ರೀತಿ ಬಂದಿದೆ. ಹೇಗೆ ಕಾಣಿಸ್ತಿದೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಇಲ್ಲಿ ಕೇಕ್ ಕಟ್ ಮಾಡಿಸ್ತೀನಿ. ಇದೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಾಣೋ ಥರ ಇಟ್ಕೊಂಡು ಜಸ್ಟ್ ಅವ್ರನ್ನ ಈ ರೀತಿ ಕೂರಿಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ತೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 10:45 ಆಗಿದೆ. ಇನ್ನು ಒಂದು 45 ಮಿನಿಟ್ಸ್ 50 ಮಿನಿಟ್ಸ್ ಟೈಮ್ ಇದೆ. 1 hour ಅಂತಲೇ ಇಟ್ಕೊಳ್ಳಿ, ಟೈಮ್ ಇದೆ. ಸೊ ಆವಾಗ ಕರಿಯೋಣ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ, ಬನ್ನಿ ಆವಾಗ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ತರಿಸಿದ್ದೆ ಅಂತ ಹೇಳಿದ್ನಲ್ವ, ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ಈ ರೀತಿ ಆಗಿದೆ ನೋಡಿ. ಅದಕ್ಕೋಸ್ಕರ ಜಸ್ಟ್ ಇದನ್ನು ಹಾಗೆ ಇಟ್ಟು ಇನ್ನೊಂದು ಕೇಕ್ ತೊಗೊಂಡು ಬಂದಿದ್ದೀನಿ. ನಾನು ಹೋಗ್ಬಿಟ್ಟು ನನ್ನ ಮಗಳು ಆಲ್ಮೋಸ್ಟು ಟೈಮ್ ಆಯ್ತಲ್ವ, ಮಲ್ಕೊಂಡ್ಬಿಟ್ಲು ಅವಳು. ಇವಾಗ ತೊಗೊಂಡು ಬಂದು ಲಂಚ್ ಮಾಡಿ ಇಟ್ಬಿಡೋಣ. ಏನು ಟೈಮ್ ಇಲ್ಲ, ಜಸ್ಟ್ ನೋಡಿ ಈ ರೀತಿ ಇಟ್ಟು ಹೀಗೆ ಕಟ್ ಮಾಡೋಕ್ಕೆ ಹೇಳ್ತೀನಿ ಅವ್ರಿಗೆ. ಸೊ ಗೈಸ್ ಬಂತು ಬಾ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಓ ಇದೆಲ್ಲ ಯಾವಾಗ ಎತ್ಕೊಂಡ್ಬಂದಿ? Happy birthday to you. Happy birthday to you. May God bless you. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೈ ಡಿಯರ್ ವೈಫಿ. ಹೆಂಗಿತ್ತು ಈ ಸರ್ಪ್ರೈಸ್? ಚೆನ್ನಾಗಿತ್ತು. ಇದು ನಾನು ಇಷ್ಟೇ ತರಿಸಿ ಅಂತ ಅನ್ಕೊಂಡು ನಾನು ಕೆಳಗೆ ಇದ್ಮೇಲೆ ಯಾವಾಗ ತರಿಸಿದ್ದು ನಾನು? ಅದು ಆವಾಗಲೇ ಮಾಡಿದೆ, ನೀ ಕೆಳಗಿದ್ದಾಗ. ಇದೆಲ್ಲ ಯಾವಾಗ ಮಾಡಿದ್ವಿ? ಅವಾಗ ಕುತ್ಕೊಂಡು ಮಾಡಿದೆ. ಗಿಫ್ಟ್ ಏನು ನನಗೆ? ಗಿಫ್ಟ್ ಓಪನ್ ಮಾಡಿ ಗೊತ್ತಾಗ್ತೈತೆ ನಿಮಗೆ. ಗೆಸ್ ಮಾಡು ಫಸ್ಟ್ ಏನಿರ್ಬೋದಂತ. ಇರೋ ಕ್ಯಾಮ್ರಾ ತಗೊಂಡ್ಬಿಡ್ತೇನೆ ಈ ಕಡೆ. ಗೆಸ್ ಮಾಡು ಏನಿರ್ಬೋದು ಅಂತ. ಏನಪ್ಪ ಗೊತ್ತಿಲ್ಲ. ಗೆಸ್ ಮಾಡೋದಾದರೆ ಗ್ಯಾಜೆಟ್ ಕೊಡಾಗುತ್ತೆ. ಇಲ್ಲ ಇಲ್ಲ, ಐಪಾಡ್ ಕೊಡಾಕ, ಏರ್ಪಾಡ್. ಒಂದ್ಸತಿ ಕ್ಯಾಮ್ರಾ ನೋಡೋದು, ಕ್ಯಾಮ್ರಾ ಲೆನ್ಸ್ ನೋಡೋದು. ಸೊ ಗೈಸ್, ಅವ್ರು ಗೆಸ್ ಮಾಡಿಲ್ಲ, ಹಾಗೆ ಏನು ಹೇಳಿಬಿಟ್ಟು ಓಪನ್ ಮಾಡ್ತಿದ್ದಾರೆ. ನನಗೆ
ವಾಚು. ಓಹೋ ಬಿಗ್ ಡೈಲ್ ಇರೋದು ತಂದಿದ್ದೀಯಾ? ಯಾವುದದು? ಮಜಲ್. ನಾನು ಬಿಗ್ ದೊಡ್ಡದು ತಗೋಬೇಕಂತ ಇದ್ದೆ ಡೈಲು. ಸಖತ್ತಾಗೈತೆ. ತೋರಿಸು. ವಾವ್, ಸಖತ್ತಾಗೈತಿ. ನನ್ನ ಕೈ ಸಖತ್ತಾಗಂತೈತೆ. ಹೇಗಿತ್ತು ಸರ್ಪ್ರೈಸ್ ಗಿಫ್ಟ್? ಏನು ಅನ್ನಿಸ್ತು? ನೀನು ಹೇಳಿ ಕೇಳಿಸ್ಕೊಂಡಿದ್ಯಾ? ದೊಡ್ಡ ಡೈಲ್ ಇರೋದು ಬೇಕು ಅಂತ ಎತ್ಕೊಂಬಂದ್ಬಿಟ್ಟು ಏನೋ ಗೊತ್ತಿಲ್ಲ ಹಿಂಗೆ. ಇಲ್ಲ, ಹಂಗೇನಿಲ್ಲ. ಅದು ಸ್ವಲ್ಪ ಲೂಸ್ ಆಗಾಕತ್ತೈತನ? ಇಲ್ಲ, ಹಿಂಗೆ ಇರ್ಬೇಕು. ಹಿಂಗೆ ಇಷ್ಟ ನನಗೆ. ಹಿಂಗೆ ಲೂಸ್ ಇರ್ಬೇಕು. ಚೆನ್ನಾಗಿ. ಏನು ಸರ್ಪ್ರೈಸ್ ಗಿಫ್ಟ್ ಹೇಗಿದೆ? ಚೆನ್ನಾಗಿದೆ, ಅದೇ ಹೇಳ್ತಿರೋದು ನಿಮಗೆ. ವಾವ್, ಸಕ್ಕತ್ತಾಗಿ ಕಾಣಿಸ್ತೈತಲ್ಲ. ಇದು ಹಿಂಗೆಲ್ಲ ಡಿಸೈನ್ ಎಲ್ಲ ನೋಡ್ಕೊಂಡಿದ್ಯಾ? ಏನಿಲ್ಲ, ನಂಗೆ ಇಷ್ಟ ಆಯಿತು. ಆದರೆ ಬ್ಲ್ಯಾಕ್ ಕಲರು, ಬೇರೆ ಬೇರೆ ಗೋಲ್ಡ್ ಕಲರ್ ಅಷ್ಟು ಸೂಟ್ ಆಗಲ್ಲ ಅಂತ ಇದು ಬ್ಲ್ಯಾಕ್, ಇದು ಸಿಲ್ವರ್ ವಿತ್ ಗೋಲ್ಡ್ ಇದೆ ಅಲ್ವಾ, ಅದಕ್ಕೆ ಎತ್ಕೊಂಡೆ. ಗೋಲ್ಡಿನೇ ತರಬೇಕಾಗಿತ್ತಪ್ಪ. ಇವಾಗಿನ ಬಂಗಾರದ ರೇಟ್ ನೋಡಿಲ್ಲ. 1.5 ಲಕ್ಷ ರೂಪಾಯಿ ಫೋನ್ ಇಸ್ಕೊಂಡಿ ಮತ್ತೆ ನಾನು ತಗೊಂಡಿರೋದ. ನೋಡಿ ಗೈಸ್, ಎಲ್ಲ ಸುಳ್ಳು ರೇಗಿಸ್ತವ್ರೆ ಗೈಸ್. ನೋ ಗೈಸ್, ಎಲ್ಲ ಸುಳ್ಳು ಹೇಳ್ತವ್ರೆ. ಇದು ಸುಳ್ಳು. ಅವರು ಸ್ವಲ್ಪ ಹಾಕಿದಾರಲ್ವಾ, ಅದಕ್ಕೆ ಅವ್ರು ನಾನೇ ಕೊಟ್ಟಿದ್ದು ನಾನೇ ಕೊಟ್ಟಿರೋದು. ನೋ ಗೈಸ್, ನೋ ಗೈಸ್. ನೋಡಿ ಹೇಗಿದೆ ಪೊಸಿಲ್. ಅವ್ರಿಗೆ ಕೈಗೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೈಸ್. ನೋಡಿ, ವೇಟು ಇದೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಚೆನ್ನಾಗೈತಾ? ಖುಷಿ ಆಯ್ತಾ? ಲಾಸ್ಟ್ ಟೈಮ್ ಒಂದು ಫಸ್ಟ್ ಇಯರ್ ಬರ್ತ್ಡೇಗೂ ನಾನು ಕೊಡ್ಸಿದ್ನಲ್ಲ, 2 ವಾಚ್ ಕೊಡ್ಸೇನೆ ಈಗ ಆಲ್ರೆಡಿ. ಅದು ಡೈಲ್ ಸ್ವಲ್ಪ ಚಿಕ್ಕದಿತ್ತು. ಅದು ಕಡಿಮೆ ಕಾಸಿಂದು. ಕಡಿಮೆ ಅಂದರೆ ಏನು 7-8 ಸಾವಿರ ರೂಪಾಯಿದು. ಇದು ಒಂದು ಸ್ವಲ್ಪ ಇದಕ್ಕಿಂತ ಇನ್ನೂ ಜಾಸ್ತಿ ಇದು. ಅದಕ್ಕೆ ದುಡ್ಡಿಗೆ ತಕ್ಕಂಗೆ ಅಲ್ಲ, ಲೈಕ್ ಡೈಲ್ ಹೇಳಿದೆಲ್ಲ, ಡೈಲ್ ಚಿಕ್ಕದು ಅಂತ. ಬಟ್ ಅದು ಅಷ್ಟು ದುಡ್ಡಿಗೆ ಎಷ್ಟು ಕೊಟ್ಟಿರ್ತೇವೆ ಅಷ್ಟು ಸಿಕ್ಕೈತದ. ಬಟ್ ಇದೊಂದು ಸ್ವಲ್ಪ ಜಾಸ್ತಿ ಕೊಟ್ಟೇವಿ. ಬಟ್ ನನಗೆ ತುಂಬಾ ಇಷ್ಟ ಆಯಿತು. ನಿಂಗೊಂದು ಪೊಸಿಲ್ ವಾಚ್ ಕೊಡಬೇಕಾಗಿತ್ತು ಅಂತ. ಹೆಂಗೆ ಹಿಡ್ಕ ಹೊಸದು ಫೋಟೋ ಬರ್ತ್ಡೇ ಸ್ಪೆಷಲ್ ಬರ್ತ್ಡೇ ಬಾಯ್ ಒಂದು 4 ಮಾತಾಡ್ತಾರೆ ಗೈಸ್. ನೋಡಿ, ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ನಾನು ತಗೋಬೇಕಂತಿದ್ದೆ, ಅದನ್ನ ನೀನೇ ತೊಗೊಂಡ್ಬಿಟ್ಟಿದ್ಯಾ, ತುಂಬ ಥ್ಯಾಂಕ್ ಯು. ಇದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ಇನ್ನೊಂದು ಏನಂದ್ರೆ 2 ಕೇಕ್ ಆರ್ಡರ್ ಮಾಡಿದೆಯಲ್ಲ ಅಂತ. ನನಗೆ ಗೊತ್ತಿಲ್ಲದಂಗೆ 2 ಕೇಕ್ ಆರ್ಡರ್ ಮಾಡ್ಬಿಟ್ಟಿದ್ದೆ. ಇದನ್ನ ಹೋಗಿ ತಗೊಂಡು ಬಂದಿದ್ದು. ಯಾವಾಗ ಹೋಗಿದ್ದೆ? ಆಗಲ್ಲ, ನೀನು ಡ್ಯೂಟಿ ಕೆಲಸ ಮಾಡಕತ್ತಿದ್ದಲ್ಲ ಆ ಟೈಮ್ನಾಗ ಮೇನ್ ರೋಡಿಗೆ ಹೋಗಿ. ಇದೆಲ್ಲ ಅವಾಗ ಎತ್ಕೊಂಡ್ಬಂದಿಯಾ? ಬ್ಲಿಂಕಿಟಲ್ಲಿ ತರಿಸಿರೋದು. ಈಗ ಅದು ಆರ್ಡ್ರ್ ಮಾಡಿದ್ನೆಲ್ಲ ಅವರೆಲ್ಲ ಅಪಾಚಿ ಥರ ಮಾಡ್ಕೊಂಬಂದ್ಬಿಟ್ರ ಅದನ್ನ. ಅದಕ್ಕೆ ಅದು ಬಿಟ್ಬಿಟ್ಟು ಅದು ತಗೊಂಡೆ ಮತ್ತೆ ಹೋಗಿ. ಚೆನ್ನಾಗಿ ಮಾಡಿದೆಯಲ್ಲ. ಇದೆಲ್ಲ ನನ್ನ ಮಗಳಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ತರಿಸ್ತು. ನಮಗೇನು ತರಿಸಿಲ್ಲ, ನಿಂಗೆ ತರಿಸಿರೋದು. ಅವಳಿಗೂ ನೀ ಯೂಸ್ ಮಾಡಿದ್ಮೇಲೆ ಆಕಿನೂ ಯೂಸ್ ಮಾಡ್ತಾಳಲ್ಲ ಅಂತ. ಎಪ್ಸಿದ್ರೆ ಮತ್ತೆ ಇವೆಲ್ಲ ಆಟ ಆಡ್ಕೊಂತ ಕುಂದಿರ್ತಾಳೆ. ನಮಗೆ ನಿದ್ದೆ ಕೊಡಲ್ಲ ಅಕ್ಕಿ ಆಮೇಲೆ ರಾತ್ರಿ ಎಲ್ಲ. ಸರಿ ಆಯಿತು
ಆಯಿತು ಗೈಸ್, ಸಿಗ್ತೀನಿ ಮತ್ತೆ. ಅಷ್ಟು ಕೇಕೆಲ್ಲ ಕಟ್ಟಿಂಗ್ 12 o'clock ಆಯಿತು. ಸೊ ಒಂದು 15 ಮಿನಿಟ್ಸ್ ಮಾತಾಡಿದ್ವಿ, ಏನಂತ ಶೇರ್ ಮಾಡ್ಕೊಂಡ್ವಿ. ಒಂದು ಹಾಗೆ ಗಿಫ್ಟ್ ಎಲ್ಲ ಕೊಟ್ಟೆ. ಜಸ್ಟ್ ಇಬ್ಬರೇ ಅಲ್ವಾ, ಜಸ್ಟ್ ಸೆಲೆಬ್ರೇಷನ್ಸ್ ಅಷ್ಟೇ ಅಲ್ವಾ. ಸೊ ಹಾಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಟ್ಟೆ. ತುಂಬಾ ಇಷ್ಟ ಆಯಿತು ಅವ್ರಿಗೆ ಸರ್ಪ್ರೈಸ್ ಗಿಫ್ಟು. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಅಷ್ಟೇ ಗೈಸ್, ಈ ಬರ್ತ್ಡೇ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಹೇಗೆ ಅನ್ನಿಸ್ತು ನಿಮಗೆ ನಾನು ಕೊಟ್ಟಿರೋದು ಅಂತಲೂ ಕಾಮೆಂಟ್ ಮಾಡಿ. ಸೊ ನನ್ನ ಮಗಳು ಎದ್ದಿರ್ತಾಳೆ, ಅವಳಿಗೆ ಇನ್ನೂ ಜಾಸ್ತಿ ಡೆಕೋರೇಷನ್ ಆಗಲಿ ಅರೇಂಜ್ಮೆಂಟ್ಸ್ ಆಗಲಿ ಇನ್ನೂ ಬೇರೆ ಬೇರೆ ಥರ ಮಾಡೋದು ಒಂದು ತಲೆಯಲ್ಲಿತ್ತು ನನಗೆ. ಮಾಡೋಣ ಅಂತಂದರೆ ಟೈಮ್ ಸಾಕಾಗಲಿಲ್ಲ. ನನ್ನ ಮಗಳು ಇನ್ನೂ ಆಟ ಆಡ್ತಿದ್ಲು ಅಂತ ಹೇಳಿದ್ನಲ್ವ, ಬೇಡ ಇನ್ನು ಬೇರೆ ಬೇರೆದೆಲ್ಲ ಮಾಡೋದು ಅಂತ ಹೇಳಿಬಿಟ್ಟು ಜಸ್ಟ್ ಹೂವದು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಯೋಚನೆ ಮಾಡಿದ್ದೆ. ಸೊ ಅದನ್ನು ಕೂಡ ಹೂವನ್ನ ತರಿಸಿಟ್ಟಿದ್ದೆ, ಫ್ರಿಜ್ಜಲ್ಲಿತ್ತು. ಸೊ ಅದೆಲ್ಲ ಮಾಡೋದು ತುಂಬಾ ಟೈಮ್ ಆಗುತ್ತೆ, ಆಮೇಲೆ ಅವಳನ್ನ ಮಲಗಿಸೋದು ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟೆ, ಅದನ್ನ ಮಾಡಲಿಲ್ಲ. ಸೊ ಸಿಂಪಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಜಸ್ಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಬಿಟ್ಟು ಒಂದು ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿಸ್ದೆ. ಸೊ ಆಮೇಲೆ ಅವಳು ನೋಡಿದರೆ ಒಂದು ಇನ್ನೇನು ಸ್ವಲ್ಪ ಹೊತ್ತು ಕೇಕ್ ಕಟ್ಟಿಂಗ್ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಮಲ್ಕೊಂಬಿಟ್ಲು, ಹಾಲು ಕುಡಿದ್ಬಿಟ್ಟು. ಸೊ ಹೋಗಲಿ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ನಾನು ಡೆಕೋರೇಷನ್ ಆದರೂ ಮಾಡ್ತಾ ಇದ್ನಲ್ಲ, ಇವಳು ಮಲ್ಕೊಂಡಿದ್ರೆ ಆವಾಗಲೇ ಮಲ್ಕೊಂಡಿದ್ರೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ನಲ್ಲ ಅಂತ ಅನ್ನೋ ಥರ ಇತ್ತು. ಬಿಕಾಸ್ ಅವಳು ಕೂಡ ಬರ್ತ್ಡೇಗೆ ಇರಬೇಕು ಅನ್ನೋ ಥರನೇ ಇತ್ತು ನಂದು. ಅವಳು ಕಿರಿಕಿರಿ ಮಾಡ್ತಾಯಿದ್ಲು. ಸೊ ಹೋಗಲಿ ಬಿಡು ಅಂತ ಹೇಳಿಬಿಟ್ಟು ಮಲಗಿಸ್ಬಿಟ್ಟೆ. ಫೈನಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಆಯಿತು, ಚೆನ್ನಾಗಾಯಿತು, ಕ್ಯೂಟಾಗಿ ಎಂಜಾಯ್ ಮಾಡಿದ್ವಿ ನಾನು ನನ್ನ ಹಸ್ಬೆಂಡು. ಸೊ ಇದಾಗಿತ್ತು ನನ್ನ ಹಸ್ಬೆಂಡ್ ಅವರ ಬರ್ತ್ಡೇ ಸೆಲೆಬ್ರೇಷನ್ನು. ನಾವು ಮನೆಯಲ್ಲಿ ಯಾವ ರೀತಿ ಮಾತಾಡ್ತೀವಿ ಹಾಗೆ ಮಾತಾಡಿದ್ವಿ, ದಯವಿಟ್ಟು ಡೋಂಟ್ ಮೈಂಡ್. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಈ ಒಂದು ಪುಟಾಣಿ ವ್ಲಾಗ್ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.